ದೇಚಮ್ಮ ಅವರಿಂದ ಒಂದು ಹೊಸ ಬಡಾವಣೆ ನಿರ್ಮಾಣವಾಗುತ್ತೆ. ಹೊಸ ಬಡಾವಣೆಯೂ ಆಯಿತು, ಆದರೆ ಭಜನಾ ಮಂದಿರ ಒಂದು ಬೇಕಲ್ಲ ಅಂತ ಹೇಳಿ ದೇಚೂರು ರಾಮ ಮಂದಿರ ಭಜನಾ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ನಾವು ಇರುವಂಥದ್ದು ದೇಚೂರು ರಾಮ ಮಂದಿರದ ಹತ್ರ. ದೇಚೂರು ದಸರಾ ಮಂಟಪದ ಬಗ್ಗೆ ಅಲ್ಲಿಯ ಸದಸ್ಯರ ಹತ್ರನೇ ಮಾತಾಡಿ ಆ ಮಂಟಪದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಂಟಪದಲ್ಲಿ ಯುವಕರಿದ್ರೆ ಅಥವಾ ಹುಡುಗರಿದ್ರೆ ಈ ಮಂಟಪದಲ್ಲಿ ಒಂದು ವಿಶೇಷವಾಗಿ ಹುಡುಗಿ ಸ್ಟೋನ್ ವರ್ಕ್ ಮಾಡ್ತಾ ಇದ್ರು. ತುಂಬ ಖುಷಿ ಆಯಿತು ನೋಡಿ. ಸೊ ಅವ್ರ ಜೊತೆಲ್ಲ ಮಾತಾಡೋಣ, ಹೇಗೆ ಮಾಡ್ತಾ ಇದ್ದಾರೆ, ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮಸ್ತೆ ಸರ್. ಸರ್, ಎಷ್ಟನೇ ವರ್ಷದ ಮಂಟಪ ಈ ಸತಿದು? ಇದು 107ನೇ ವರ್ಷ. ಹೌದು ಸರ್. ಹಾಗೇನೆ ಯಾವ ಕಥೆಯ ಸಾರಾಂಶವನ್ನ ಇಟ್ಕೊಂಡು ಈ ವರ್ಷ ಪ್ರದರ್ಶನವನ್ನ ಮಾಡ್ತಾ ಇದ್ದೀರಾ? ಮೇಡಮ್, ರಾಮಾಂಜನೇಯ ವೈಭವ ಎಂಬ ಕಥೆ ಸಾರಾಂಶವನ್ನು ಪ್ರಸ್ತುತಪಡಿಸ್ತಿದ್ದೀವಿ. ಮತ್ತು ಕಳೆದ ವರ್ಷಕ್ಕಿಂತ ಸಿಂಪಲ್ ಆಗಿ ಮಾಡ್ತೀವಿ ಈ ಸತಿ. ನಮಗೆ ಟೆಂಪಲ್ದು ಒಂದು ಅಭಿವೃದ್ಧಿ ಉಂಟು, ಹಾಗೆ ಅದಕ್ಕೋಸ್ಕರ ಅಷ್ಟೇ. ಸರ್, ಈ ವರ್ಷ ಯಾವ ಕಥೆಯನ್ನು ಇಟ್ಕೊಂಡು ಮಾಡ್ತಾ ಇರೋದು? ರಾಮಾಂಜನೇಯ ವೈಭವ ಸ್ಟಿಲ್ ಅಷ್ಟೇ, ಏನು ಮೂಮೆಂಟ್ ಏನಿಲ್ಲ, ಸ್ಟಿಲ್ ಅಷ್ಟೇ. ಓಕೆ, ಸಿಂಪಲ್ ಆಗಿ ಮಾಡ್ತಿದ್ದೀರಾ. ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಇರೋದ್ರಿಂದ ಸುಮಾರು 107 ವರ್ಷಗಳಿಂದ 110-15 ವರ್ಷಗಳಿಂದ ದಸರಾ ಮಾಡ್ತಾ ಇದ್ದೀವಿ. ಈ ಮಂದಿರಕ್ಕೆ ಸುಮಾರು ಒಂದು 100 ವರ್ಷಗಳ ಹಳೆಯ ಇತಿಹಾಸವಿದೆ. ಇವಾಗ ಏನಾಗಿದೆ ಅಂದರೆ, ಇದು ಹಳೆಯದು ಮಣ್ಣಿನ ಗೋಡೆ ಆದ್ದರಿಂದ ತುಂಬ ಶಿಥಿಲವಾಗಿ ಇದು ಬೀಳೋಂಥ ಪರಿಸ್ಥಿತಿಯಲ್ಲಿದೆ. ಇದನ್ನು ಪುನರ್ಜೀವನ ಉದ್ಧಾರ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿ ದಸರಾದಲ್ಲಿ ಬಂದ ದುಡ್ಡನ್ನು ಉಳಿಸ್ಕೊಂಡು ಈ ಮಂಟಪನ ಅಭಿವೃದ್ಧಿ ಮಾಡಬೇಕು, ಇದು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ವಿ. ಆದ ಕಾರಣ ಈ ಸಲ ರಾಮ ವೈಭವ ಅಂತ ರಾಮ ಲಕ್ಷ್ಮಣ ಸೀತೆ ಆಂಜನೇಯನ ಒಂದು ಮೂರ್ತಿನ ಇಟ್ಕೊಂಡು ಪ್ರೊಸೆಷನ್ ಮಾಡಿ ಸಿಂಪಲಾಗಿ ಒಂದೇ ಟ್ರ್ಯಾಕ್ಟರ್ ಓಡಿಸ್ತೀವಿ. ಇನ್ನು ಸೌಂಡ್ಸು DJ ಅದು ಕಾಮನ್ ಆಗಿ ಇದ್ದೇ ಇರ್ತದೆ. ಇವನ್ನ ಮಾಡ್ಕೊಂಡು ಈ ವರ್ಷದ ದಸರನ್ನ ಮುಗಿಸಿ ಇದರಲ್ಲಿ ಬಂದಂಥ ಲಾಭ ದುಡ್ಡಲ್ಲಿ ಈ ದೇವಸ್ಥಾನದ ಕೆಲಸ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಸ್ಟೋನ್ ವರ್ಕ್, ನಂಗಂತೂ ಖುಷಿ ಆಯಿತು ನಿಮ್ಮನ್ನು ನೋಡಿ ಇಲ್ಲಿ. ಯಾಕಂದರೆ ಎಲ್ಲ ಕಡೆ ಹುಡುಗರೇ ಇದ್ದಾರೆ. ಫಾರ್ ದ ಫಸ್ಟ್ ಮಂಟಪ ದೇಚೂರು ರಾಮ ಮಂಟಪದಲ್ಲಿ ನೀವು ಹುಡುಗಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಯಿತು, ಹೆಮ್ಮೆ ಆಗ್ತಾ ಇದೆ. ಸೊ ಹೇಗೆ ಮಾಡ್ತಾ ಇದ್ದೀರಾ ವರ್ಕ್? ಏನೆಲ್ಲ ವರ್ಕ್ ಎಷ್ಟು ದಿನದಿಂದ ಮಾಡಿದ್ದೀರಾ? ಒಂದು 1 ವೀಕಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮೇನ್ ಸಪೋರ್ಟ್ ನಮ್ಮ ಅಪ್ಪಂದು. ಅಪ್ಪ ಆಗಿದ್ದಾರೆ ಅಂತನೋ ಇಲ್ಲ ಬೇರೆ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತಲ್ಲ. ಎಲ್ಲ ಕಡೆ ಹುಡುಗರೇ ಇರ್ತಾರೆ, ಎಲ್ಲ ಹುಡುಗರೇ ಮಾಡ್ತಾರೆ ಅಂತಲ್ಲ. ನಾವು ಹೆಣ್ಮಕ್ಳು ಮಾಡ್ತೀವಿ, ಬರೀ ಹುಡುಗರಿಂದನೇ ಎಲ್ಲ ಆಗುತ್ತೆ ಅಂತ ಇಲ್ಲ, ನಮ್ಮ ಕೈಯಲ್ಲೂ ಎಲ್ಲ ಆಗುತ್ತೆ. ಹಾಗೆ ಈ ಸತಿ ನಾವು ಮಾಡಿದ್ದೀವಿ. ಈ ಸತಿ ಆಗೋಂಥ ಕಾರ್ಯ ಒಳ್ಳೆಯದಾಗಿ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ ಅಷ್ಟೆ. ಇದು ಫಸ್ಟ್ ಟೈಮ್ ನಾನು ಎಜುಕೇಷನ್ ಮುಗಿತೀನಿ, ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಸೊ ಈಗ ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯದ ಸ್ಟೋನ್ ವರ್ಕನ್ನು ನಾನು ಮಾಡಿಕೊಡ್ತೇನೆ ಅಷ್ಟೇ. ತುಂಬ ಖುಷಿ ಆಯಿತು ನಮಗೆ ಸಹ ಕೇಳಿ. ಅಪ್ಪನಿಗೆ ಸಪೋರ್ಟಾಗಿ ಮಗಳು ನಿಂತಿದ್ದೀರಾ. ಓಕೆ, ಈ ವರ್ಷ ಬಹಳ ಸಿಂಪಲ್ಲಾಗಿ ಅದ್ದೂರಿಯಾಗಿ ಮಾಡೋ ಮಧ್ಯೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದೀರಾ. 107ನೇ ವರ್ಷ ಅಲ್ವಾ? ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.